ವಿನಾಯಕಣ್ಣ, ಇವ್ರು ಹೇಳ್ತಾ ಇರೋದು ನಿಜನಾ? ಗೌತಮ್ ನಿಮ್ಮ ಮಗನೇ ಅಲ್ವಾ? ಖಂಡಿತ ಅಲ್ಲ. ಅಪ್ಪ ಅಮ್ಮನೇ ಮನೆಯಿಂದ ಆಚೆಗೆ ಹಾಕಿದ್ರು ಬುದ್ಧಿ ಬರುತ್ತೆ. ಈ ಗೌತಮ್ ಪ್ರತಿ ಸತಿ ಮದುವೆ ಆಗೋಗ್ಲೂ ಒಬ್ಬೊಬ್ರನ್ನ ಅಪ್ಪ ಅಮ್ಮ ಅಂತ ಫಿಕ್ಸ್ ಮಾಡ್ಕೋತಾನೆ. ವಿನಾಯಕ್ ಅವರು ಅಪ್ಪಂಗೆ ಮೊದಲೇ ಪರಿಚಯ. ಅವರು ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ರು. ಅಂಥವ್ರು ಇವನ ಜೊತೆ ದುಡ್ಡು ಅಮೂಲ್ಯ, ದುಡ್ಡಿನ ಅವಶ್ಯಕತೆ ನೀತಿ ನೈತಿಕತೆಗಿಂತ ದೊಡ್ಡದು ಅನ್ನಿಸ್ದಾಗ ಜನ ಮೌಲ್ಯಗಳನ್ನ ಮರ್ತು ಹೋಗ್ಬಿಡ್ತಾರೆ. ಹಾಗಂದ್ರೆ ಇವರೆಲ್ಲ ಸುಳ್ಳೇನಾ? ಖಂಡಿತ ಸುಳ್ಳೆ. ಎಲ್ಲರೂ ಬಾಡಿಗೆ ಆರ್ಟಿಸ್ಟು. ಮೋಸ್ಟ್ ಆಫ್ ದೆಮ್ ದಿನಗೂಲಿ ಕೆಲಸ ಮಾಡೋರು. ನಿಂದು ಒಂದು ಜನ್ಮನ ನಿನ್ ಮಾತ್ರ ಸುಮ್ಮನೆ ಬಿಡಲ್ಲ. ಅದು ಎಷ್ಟೇ ದಿನ ಆಗ್ಲಿ, ಅದಕ್ಕೆ ಎಷ್ಟೇ ಕಷ್ಟ ಬರಲಿ, ನೀ ಶಾಶ್ವತವಾಗಿ ಕಂಬಿ ಎಣಿಸೋ ಥರ ಮಾಡೇ ಮಾಡ್ತೀನಿ. ಶಾರದಾ ಅವರೇ, ನೀವು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕಾಗಿರೋದು ವೇದಾಂತ್ಗೆ. ಆ್ಯಕ್ಚುಲಿ ನೀವಿರೋ ಜಾಗಕ್ಕೆ ನಮ್ಮನ್ನು ಕಳಿಸಿದ್ದೆ ವೇದಾಂತ್. ಹೆಣ್ಮಕ್ಳ ಜೀವನ ಹಾಳಾಗ್ತಿದೆ ಅಂದಾಗ ಅದನ್ನು ತಡಿಯಕ್ಕೆ ಮುಂದೆ ಬರೋ ವೇದಾಂತ್ ಅಂತವ್ರು ಇರೋವಾಗ ಹೆಣ್ಮಕ್ಳಿಗೆ ಯಾವತ್ತೂ ಅನ್ಯಾಯ ಆಗೋದಿಲ್ಲ. ಥ್ಯಾಂಕ್ ಯು ಆದಿ, ಥ್ಯಾಂಕ್ ಯು ಸೋ ಮಚ್. ಸರಿಯಾದ ಟೈಮಿಗೆ ಬಂದು ಆಗ ಅವನ ಹೊತ್ತಾನ ತಪ್ಪಿಸ್ದೆ. ಹೇಯ್, ಕಮ್ ಆನ್ ವೇದಾಂತ್, ನಮ್ಮ ಮಧ್ಯ ಫಾರ್ಮಾಲಿಟೀಸಾ? ಯು ಆರ್ ಮೈ ಫ್ರೆಂಡ್. ಅಕ್ಕ, ಏನ್ ಮಾಡ್ತಿದ್ಯ ಅಕ್ಕ? ನೀನಿಂತ ಗೋಮುಖ ವ್ಯಾಘ್ರ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಿನ್ನ ಬಣ್ಣ ಏನು ಅಂತ ಗೊತ್ತಾದ್ಮೇಲೆ ನಾವು ನಿನ್ನ ಮುಂಚೆ ಅಷ್ಟೊಂದು ನಂಬಿದ್ವಲ್ಲ ಅಂತ ನೆನೆಸ್ಕೊಂಡ್ರೆ ಅಸಹ್ಯ ಆಗ್ತಿದೆ. ಮೋಸಗಾರ ನೀನು. ಮೋಸ? ಹೌದು, ನಾನು ಮೋಸಗಾರನೇ. ಹಾಗಂತ ನೀವೇನ್ ಸಾಚ ಅಲ್ವಲ್ಲ. ನೀವು ನಿಮ್ಮ ಅಪ್ಪ ಅಮ್ಮಂಗೆ ಮಾಡ್ತಿರೋದು ಕೂಡ ದ್ರೋಹನೇ ಅಲ್ವಾ? ಒಬ್ಬ ಹುಡುಗನ ಪ್ರೀತಿಸಿ ಇನ್ನೊಬ್ಬನ ಮದ್ವೆ ಆಗೋ ನಾಟಕ ಮಾಡ್ತಾ ಇದ್ದೀರಲ್ಲ, ಅದು ಮೋಸ ಅಲ್ವಾ? ಅದಕ್ಕೆ ದ್ರೋಹನಲ್ವಾ? ಇನ್ನೇನೋ ನಿನ್ ಮಾತು ಕೇಳೋದು? ತೊಲಗು ಇಲ್ಲಿಂದ. ಇರುವ ಮೌಲ್ಯ, ನೀನ್ ಇದರಲ್ಲಿ ಪಾರ್ಟ್ನರ್ ತಾನೆ. ನನ್ನ ಇಲ್ಲಿಂದ ಓಡಿಸ್ಬಿಟ್ರೆ ನಿಮ್ಮ ನಾಟಕನೇ ನಿಜ ಮಾಡಕ್ಕೆ ಅಂತನಾ? ಈ ಆರ್ತಿ ಕೂಡ ನನ್ನಷ್ಟೇ ಕ್ರಿಮಿನಲ್. ಇವಳಿಗಿಂತ ವಯಸ್ಸಲ್ಲಿ ಚಿಕ್ಕೋನಾಗಿರೋ ವಿಕ್ರಾಂತ್ನ ಲವ್ ಮಾಡಿ ಅವನ ಜೊತೆ ಲಲ್ಲೆ ಹೊಡಿತಾ
ನನ್ನ ಮದುವೆ ಆಗ್ತೀನಿ ಅಂತ ನಾಟಕ ಮಾಡಿ ವಿಕ್ರಾಂತ್ನ ಕಟ್ಕೊಳ್ಳೋ ಪ್ಲಾನ್ ಮಾಡಿದ್ಲು. ಅದಕ್ಕೆ ವೇದಾಂತ್ ನನ್ನಿಂದ ಬಿದ್ದಿದ್ದು. ನಿನ್ನ ಭಾಷಣ ಏನಿದ್ರು ಸ್ಟೇಷನಲ್ಲಿ ಮಾಡುವಂತೆ ನಡಿಯಲ್ಲೇ. ವೇದಾಂತ್, ನಾವಿನ್ನು ಹೊರಡ್ತೀವಿ. ಪಾರ್ವತಿ, ಹೊರಡೋಣ. ಸರಿ ದೊಡ್ಡಯಜಮಾನ್ರೆ. ವೇದಾಂತ್ ಅವರೇ, ನಾವಿನ್ನು ಹೊರಡ್ತೀವಿ. ಅಮ್ಮು, ತುಂಬ ಥ್ಯಾಂಕ್ಸ್ ಪಾರು. ನಾವಿನ್ನು ಹೊರಡ್ತೀವಿ. ಕಾಂತ, ಆರ್ತಿ, ಆ ಗೌತಮ್ ಹೋಗೋವಾಗ ಏನೇನೋ ಹೇಳಿ ಹೋದ, ಅದು ನಿಜನಾ? ಏನು ಮಾತಾಡದೆ ಮೂಗ್ ಬಸ್ವಿ ಥರ ನಿಂತಿದ್ಯಾ ಅಂದ್ರೆ? ಹೌದಮ್ಮ,